ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ. ಹೀಗಾಗಿ ರೈತರು ಸರ್ತಿ ಸಾಲಿನಲ್ಲಿ ನಿಂತರೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ರೈತರ ಜಮೀನಿನಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಇಲ್ಲಿ ಗೋವಿನ ಜೋಳ ಬೆಳೆದಿದ್ದಾರೆ. ಈ ಗೋವಿನ ಜೋಳಕ್ಕೆ ಇವಾಗ ಹಳದಿ ರೋಗ ಆವರಿಸ್ತಾ ಇದೆ. ಏನು ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ರೋಗ ಆವರಿಸ್ತಿದೆ. ಇವಾಗ ಇದಕ್ಕೆ ಯೂರಿಯಾ ಗೊಬ್ಬರ ಸಿಂಪಡಣೆ ಮಾಡಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗೋವಿನ ಜೋಳ ಬೆಳೆಯಲಾಗುತ್ತೆ. ಆದರೆ ಇವಾಗ ಗೋವಿನ ಜೋಳ ಬೆಳೆದಂಥ ರೈತರಿಗೆ ಯೂರಿಯಾ ಗೊಬ್ಬರ ಬಹಳಷ್ಟು ಅವಶ್ಯಕತೆ ಇದೆ. ಆದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಆ ರೈತರು ಕೂಡ ಯೂರಿಯಾ ಗೊಬ್ಬರ ಪಡೆಯಲು ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಹೋಗಿ ಪಾಳೆ ಹಚ್ಚಿದ್ರು ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಯೂರಿಯಾ ಗೊಬ್ಬರ? ಸರ್, ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲದ ಕಾರಣ ನಮ್ಗೆ ಈ ಎಲ್ಲ ಗೋವಿನ ಜೋಳ ಹಳದಿ ವರ್ಣಕ್ಕೆ ಬೆಳೆದ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ. ಅದಕ್ಕೆ ಯೂರಿಯಾ ಗೊಬ್ಬರ ಕಟ್ಟಿದ್ರೆ ಸರಿಯಾದ ಅದು ಕಪ್ಪುವಾಗಿ ಎತ್ತರವಾಗಿ ಸರಿಯಾದಂಥ ತೆನೆ ಹಾಕುತ್ತೆ. ತೆನೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲದಕ್ಕೆ ನಮ್ಮ ಬೆಳೆ ನೋಡಿ ಸರ್ ಹಿಂಗಾಗೈತಿ. ಈ ಯೂರಿಯಾ ಹಿಂಗಾಗಿದ್ದಕ್ಕೆ ಒಂದಷ್ಟನ್ನು ತೆಗ್ ಪ್ರದೇಶದೊಳಗೆ ಕಿತ್ಕಿತ್ತು ಹಾಕಾಕೊಂತೀವಿ ಸರ್. ನಾವು ಗೋವಿನ ಕಿತ್ಕೆ ಹಾಕಾಕೊಂತೀವಿ ಸರ್. ಈಗ ಮಾರ್ಕೆಟಿಗೆ ಹೋದ್ರೆ ಯೂರಿಯಾ ಗೊಬ್ಬರ ಏನಂತಾರೆ ನಿಮ್ಗೆ? ಎಷ್ಟು ಗಂಟೆಗೆ ಹೋಗ್ತೀರಿ ಸರ್? ರಾತ್ರಿ 2 ಗಂಟೆಗೆ ಹೋಗಿ ಪಾಳೆ ಹಚ್ಚಿರ್ತೀವಿ ಒಂದೊಂದು ಟೈಮ್. ಇಲ್ಲ 100 ಚೀಲ ಬಂದಿತ್ತು, ನಾವು 100 ಮಂದಿಗೆ ಇಂಡೆಂಟ್ ಕೊಟ್ಟು ಬಂದ್ ಮಾಡೀವಿ. ಅದಕ್ಕೆ ಲಿಂಕ್ ತೊಗೊಂತಾರೆ ಸರ್. ರೈತರು ಎಲ್ಲಿ ಯಾವ ಇದರಿಂದ ತೊಗೋಬೇಕು ಅದನ್ನು? ಬರೀದ ಇದು 1700-1800 ರೂಪಾಯಿ ರೈತರ ಮುಂದೆ ಗೋಂಜಾಳ ರೇಟ್ ಬರ್ತೈತೆ ರೀ. ಈಗ ಅವ್ರು ತೊಗೊಳೋದು 1500 ರೂಪಾಯಿ ಇದು ಲಿಂಕ್ ತೊಗೊಂಡ್ರೆ 270 ರೂಪಾಯಿ ಗೊಬ್ಬರಕ್ಕೆ 1500 ರೂಪಾಯಿ ಲಿಂಕ್ ತೊಗೊಂಡ್ರೆ ಯಾವ ಇದರ ಬೇಸ್ ಮೇಲೆ ತೊಗೊಳ್ಬೇಕು ನಾವು? ಈಗ ಭಾಳ ಸಮಸ್ಯೆ ಆಗತ್ತೆ ಸರ್. ನೀವೆಲ್ಲ ಗೊಬ್ಬರಕ್ಕೆ ಏನು ಸಮಸ್ಯೆ ಆಗತ್ತೆ ನಿಮ್ಗೆ ಗೊಬ್ಬರದ್ದು? ಈಗ ಗೊಬ್ಬರದ್ದು ಸರ ನಾವು ಅಂಗಡಿಗೆ ಹೋದ್ರಂದ್ರೆ ಗೊಬ್ಬರ ಕೊಡ್ತಾ ಇಲ್ಲ. ಪಾಳ್ಯಕ್ಕೆ ಹಚ್ಚಿದ್ರೆ ರಾತ್ರಿ ಬಂದು 1 ಗಂಟೆ 2 ಗಂಟೆಗೆ ಪಾಳ್ಯಕ್ಕೆ ಹಚ್ಚಿ ಗೊಬ್ಬರ ಕೇಳಿದ್ರೆ ಗೊಬ್ಬರ ಕೊಡಂಗಿಲ್ಲ. ನಮ್ಮ ಪೀಕ್ ನೋಡ್ರಿ ಎಲ್ಲ ಲುಕ್ಷಣ ಹಾಕಿದ್ದು ಗಾಂಜೋಳ ಈಗ ಗೊಬ್ಬರ ಕೊಡಲಾರ್ದ ಬರಂಗಿಲ್ಲ. ಅದು ಇದಕ್ಕೆ ಮುಂದೆ ಸರ್ಕಾರದವ್ರು ಇದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು ನಮ್ಗೆ. ಗೊಬ್ಬರ ಸಿಗಲಿಲ್ಲ ಅಂದ್ರೆ ನಮ್ಗೆ ಗಾಂಜೋಳ ಬರಂಗಿಲ್ಲ, ಬರೋದಿಲ್ಲ ರೀ. ಆಮ್ಯಾಗಿದ್ದ ಅಂಗಡಿಗೆ ಹೋದ್ರಂದ್ರೆ ಸರ್ಕಾರದವ್ರು ಬಿಡುಗಡೆ ಮಾಡಿಲ್ಲಪ್ಪ, ಗೊಬ್ಬರ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಮುಂದೆ ನಾವು ಹೆಂಗೆ ಬದುಕೋದು ಹೆಂಗೆ ರೀ? ಇದನ್ನ ಬೆಳೆ ರೈತಾಪಿ ಅಂದ್ರೆ ಇದನ್ನ ನಂಬಿ ನೀವು ಜೀವನ ಮಾಡಿ? ಹೌದು ರೀ. ಮತ್ತು ಇದನ್ನ ನಂಬಿ ಜೀವನ ಮಾಡೋದು ರೀ. ಮತ್ತೇನು ನಾವೇನು ನೌಕರಿ ಮಾಡ್ತೀವಿ ರೀ? ಇದ ರೈತರು ಎದ್ದು ಉಳ್ಯಾಕನ ಹೊಲಕ್ಕೆ ಹೋಗೋದು, ಮನೆಗೆ ಬರೋದು ರೀ. ಬೇರೆ ಏನೈತಿ ರೀ? ಈಗ ನೋಡ್ರಿ ಮಳೆ ಹತ್ತಿ ಈಗ 15-20 ದಿವಸ ಆಯ್ತು, ಗೊಬ್ಬರ ಕೇಳಕ್ಕೆ ಹೋದ್ರೆ ಗೊಬ್ಬರ ಸಿಗಾಗ್ತಾ ಇರಲ್ಲ. ಸರ್ಕಾರ ಏನು ಮಾಡತೈತಿ? ಸರ್ಕಾರ ಮಕ್ಕೊಂಡೈತಿ ರೀ. ಮತ್ತು ಇಲೆಕ್ಷನ್ ಬಂದಾಗ ಅಟ್ ಕೇಳಕ್ಕೆ ಬರ್ತಾರ. ಈಗ ಕೇಳಿದ್ರಂದ್ರೆ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಬೀಜದ ಟೈಮ್ಗೆ ಬಿತ್ತು ಟೈಮ್ಗೆ ಬೀಜ ಕೊಡಂಗಿಲ್ಲ, ಬೆಳೆ ಟೈಮ್ಗೆ ಗೊಬ್ಬರ ಕೊಡಂಗಿಲ್ಲ. ಈಗ ಹೇಳಕತ್ತಾರ ಕೇಂದ್ರ ಸರ್ಕಾರ ಗೊಬ್ಬರ ರೀ. ಕೇಂದ್ರ ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ರೀ. ರಾಜ್ಯ ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್. ಅವ್ರ ಮೇಲೆ ಇವ್ರ ಮೇಲೆ ಅವರು ಹಿಂಗೆ ಹಾಕ್ಕೊಂತ ಹೊಂಟಾರ ನೋಡ್ರಿ. ಒಟ್ಟು ಸರ್ ರೈತರ ಜೀವನ ತಿನ್ನಕ್ಕೆ ಈಗಂತೂ ನಿಮ್ಗೆ ಗೊಬ್ಬರ ಇಲ್ಲ? ಗೊಬ್ಬರ ಇಲ್ಲ ಸರ್, ಗೊಬ್ಬರ ಇಲ್ಲ ರೀ. ಸಮಸ್ಯೆ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕೋದು ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಜಾರ, ಈಗ ಗೊಬ್ಬರಕ್ಕಾಗಿ ನೀವು ಎಲ್ಲೆಲ್ಲಿ ಹೋಗಿದ್ರಿ? ಯಾಕೆ ಗೊಬ್ಬರ ಯೂರಿಯಾ ಗೊಬ್ಬರ ಸಿಗೋಲ್ರಿ. ಗದಗ ಅಡ್ಯಾಡಿವಿ ನಾವೆಲ್ಲ. ಪಾಳೆ ಕಚ್ಚಿವ್ರಿ. ಪಾಳೆ ಕಚ್ಚಿ ನಮ್ಗೆ ಅವ್ರೇಂತ 20 ಗೊಬ್ಬರ ತೊಗೊಂತಾರೆ ಅವರು. 1450 ರೂಪಾಯಿ ಅದಕ್ಕೆ. ನಾವು ಅದನ್ನು ತೊಗೊಂಡು ಏನು ಮಾಡ್ಬೇಕ್ರಿ? ಈಗ ಹಿಂಗಾರಿಗೆ ಯಾರು ನಡ್ಸೋರು ನಮ್ಗೆ? ಈಗ ನಮ್ಮ ಫಸ್ಟ್ ಯೂರಿಯಾ ಗೊಬ್ಬರ ಬೇಕು ರೀ. ಯೂರಿಯಾ ಗೊಬ್ಬರ ಒಟ್ಟೆ ಸಿಗೋದ್ರಿ ನಮ್ಮ ಗದಿನಾಗ. ಅವ್ರು ಬರ್ತೈತಿ ರೀ. ರಾತ್ರಿ ಯಾರಿಗಾರ ಬ್ಲ್ಯಾಕ್ ಕೊಡ್ತಾರೆ, ತೊಗೊಂಡು ಹೋಗ್ತಾರ, ಇದು ಮಾಡ್ತಾರೆ ಅವರು. ಒಬ್ಬರಿಗೆ 2 ಚೀಲ ಅಂತ ಹೇಳ್ತಾರೆ. ಒಬ್ಬರಿಗೆ 2 ಚೀಲ ಕೊಡ್ತಾರೆ ರೀ. ಅದು ಹೆಬ್ಬಟ್ಟು ಕೊಡ್ಬೇಕು ರೀ. ಆ ಹೆಬ್ಬಟ್ಟು ಯಾವ ಅವಶ್ಯ ಏನಿಲ್ಲ ರೀ. ಹೆಬ್ಬಟ್ಟಿನ ಸುಳ್ಳು ಅದು ಹೆಬ್ಬಟ್ಟು ಕೊಡೋದು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು ನಿನ್ನೆ. ಒಂದು ಕಡೆ ಬರೀ 150 ಮಂದಿಗೆ ಅಂತ ಹೇಳಿದ್ರು. ಇಡೇ ಗುಡಾನ್ದೊಳಗೆ ಲಾರಿಗಟ್ಟಲೆ ಗೊಬ್ಬರ ಸಿಕ್ತು. ಅದಕ್ಕೇನು ಹೇಳ್ತೀರಿ? ಒಳಗಿಟ್ಕೊಂಡು ಇಲ್ಲ ಅಂತಾರೆ ರೀ ಅವರು. ಗೊಬ್ಬರ ಅವರು ಬ್ಲಾಕ್ ಹೊಡಿತಾರೆ ರೀ ಕಟ್ಟ ಮಂದಿ. ಅವ್ರವ್ರು ಬೇಕಾದ್ರೆ ರೀ ರಾತ್ರಿ ಹೇಳಿ ಕಳಿಸ್ಬಿಡ್ತಾರೆ ಅದನ್ನೆಲ್ಲ. ಇದೇ ಸಮಸ್ಯೆ. ರೈತರಿಗೆ ಸಿಗ್ತಾ ಇಲ್ಲ? ಇಲ್ಲ ರೀ. ಪಾಳೆ ಕಚ್ಚಿ ಸಿಗೋದ್ರಿ ಗೊಬ್ಬರ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಹೇಳಿದ್ರೆ ಸುಮ್ಮನೆ ಕುಂತ್ಬಿಟ್ಟಾರೆ ಸರ್ಕಾರದವ್ರು. ಅವರು ಗೊಬ್ಬರ ಇಲ್ಲ, ಸ್ಟಾಕ್ ಇಲ್ಲ, ಅದಿಲ್ಲ ಅಂತಾರೆ ರೀ. ಇಲ್ಲಿ ನೋಡಿ ಗುಡಾಮ್ಯಾಗ ಸ್ಟಾಕ್ ಇಟ್ಕೊಂಡು ಕುಂದಿರ್ತಾರೆ ರೀ ಅವರು. ಹಿಂದೆ ರಾತ್ರಿ ಬ್ಲಾಕು ಹೊಡೆದು ಬಿಡ್ತಾರೆ ಅದು ಮಾರಕ್ಕೆ. ರಾತ್ರಿನೇ ಹೊಡಿತಾರೆ ರೀ. ಏನು ಸಿಗಂಗಿಲ್ಲ ರೀ ಸರ್. ಈಗ ನೀವು ಏನು ಸಮಸ್ಯೆ ಅನುಭವಿಸ್ತಾ ಇರ್ತೀರಿ? ಸರ್, ನಾವು ನೋಡ್ರಿ ಯೂರಿಯಾ ಗೊಬ್ಬರಕ್ಕೆ ಹೋದ್ರೆ ಅಂಗಡಿಯವ್ರು ಏನು ಹೇಳ್ತಾರ, 2 ಚೀಲ ಒಬ್ರಿಗೆ ಅಂತಾರೆ. ಅದು ಏನಂತಾರೆ, 2 ಚೀಲ ಕಡ್ಡಾಯವಾಗಿನಂತ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಹೌದ್ರಿ ಅಂತಾರೆ. ಆದ್ರೆ ಕಡ್ಡಾಯವಾಗಿ 2 ಚೀಲ ಜೊತೆ 1450 ರೂಪಾಯಿ 20 ಅಂತಾರೆ. ಆ 20 ಗೊಬ್ಬರ ಏನು ಮಾಡ್ಬೇಕು ನಾವು ತೊಗೊಂಡು? ಈಗ ಬೇಕು ಜಸ್ಟ್ ನಮ್ಗೆ ಯೂರಿಯಾ ಬೇಕು. ಯೂರಿಯಾ ಹಾಕಿದ್ರೆ ಇದು ಸ್ವಲ್ಪ ತನ್ನದಾದ ಹಸಿರು ಕಾಣುತ್ತಾ, ಎತ್ತರ ಆಗುತ್ತಾ, ಒಳ್ಳೆ. ಇಲ್ಲ ಅಂದ್ರೆ ಇದು ಕುಂದುತ್ತೆ ರೀ.
ಇದು ಹಸಿ ಹೆಚ್ಚಾತಂದ್ರೆ ಅಲ್ಲೇ ಕುಂದೋಗತ್ತೆ ರೀ. ಯಾಕಂದ್ರೆ ಇವತ್ತು ನಾನು ಒಂದು ಅಂಗಡಿಗೆ ಹೋದಾಗ ಅವ್ರು ಏನು ಹೇಳ್ತಾರಂದ್ರೆ 2 ಚೀಲದ ಜೊತೆ 20 ಔಷಧ ತೊಗೊಂತಾರೆ, 20 ಔಷಧ ಲಿಂಕ್ ತೊಗೊರಿ ಅಂತಾರೆ, ಜಿಂಕ್ ಗೊಬ್ಬರ ತೊಗೊಂತಾರೆ. ಆ ಗೊಬ್ಬರ ತೊಗೊಳೋಣ ಈಗ ನಾವು ಯೂರಿಯಾ ಮ್ಯಾಗ ಹಾಕಿದ್ರೆ ಕರ್ಕೊಂಡು ಹೋಗತ್ತೆ. ಈಗ 20 ಮ್ಯಾಗ ಹಾಕಿದ್ರೆ ಎಲ್ಲಿ ಕರ್ಕೊಂತ ಅದಕ್ಕೆ ನೆಲ ಹೊಡಿಬೇಕು, ಹಾಕ್ಬೇಕು, ಅದಕ್ಕೆ ಗೊಬ್ಬರ ಎಷ್ಟು. ಈಗ ಸರ್ಕಾರ ಮಟ್ಟದಾಗ ನಮಗೆ ಕಡಿಮೆ ಕೊಟ್ಟಾರಂದ್ರೆ ಕಡಿಮೆ ಕೊಡಲಿ, ರೈತರು 2 ಚೀಲ ಅಷ್ಟೇ ರೈತರಿಗೆ ಕೊಡಬೇಕು. ಲಿಂಕ್ ಯಾಕೆ ಮಾಡ್ತಾರೆ? ಇಷ್ಟೆಲ್ಲ ಅನಾಹುತ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಪರವಾಗಿ ಯಾರಿಲ್ಲ ಇವತ್ತು ಅಧಿಕಾರಿಗಳು ಕೇಳಬೇಕಾಯ್ತು. ಯಾಕೆ ಕೊಡಬೇಕು, ಯಾಕಿಲ್ಲ. ಅವ್ರು ಕೇಳಿದ್ರೆ ಪೊಟ್ಯಾಸ್ ಕೇಳಿದ್ರೆ ಯೂರಿಯಾ ಕೇಳಿದ್ರೆ ಯಾವುದು ಕೊಡಂಗಿಲ್ಲ ಅಂತಾರೆ. ತನ್ನಲ್ಲಿ ಮಾಲು ಹಳೆ ಮಾಲು ಯಾವುದು ರೀತಿ ಮಾಲು ಸ್ಟಾಕ್ ಐತಿ ಅದನ್ನು ಇದಕ್ಕೆ ಲಿಂಕ್ ಮಾಡಿಟ್ಟಾರ. ಹಳೇದು ಯಾರು ರೈತರು ಇವತ್ತು ಯಾವ್ದು ಬರ್ತಾರ ಅವ್ರಿಗೆ ಹಳೆ ಮಾಲು ಅದಕ್ಕೆ ಲಿಂಕ್ ಇಟ್ಟು ಮಾರಿಬಿಡೋದು. ಯಾಕಂದ್ರೆ ಇಲ್ಲಿ ಅಂಗಡಿಯವರು ತನ್ನ ಲಾಭಕ್ಕೋಸ್ಕರ ರೈತರನ್ನ ಬಲಪಡಿಸಿಕೊಳ್ತಕ್ಕಂತಾರೆ ರೀ. ಅದಕ್ಕೆ ಯಾವತ್ತೂ ಏನೈತ್ರಿ, ನಮಗೆ ಇದಕ್ಕೆ ಸಂಬಂಧಪಟ್ಟ ಇತ್ತು ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ತೋಟಗಾರಿಕೆ ಅಧಿಕಾರಿಗಳಿರ್ಬೋದು, ಇಷ್ಟೆಲ್ಲ ಅನಾಹುತ ಗದಗ ಜಿಲ್ಲಾದೊಳಗೆ ಎಷ್ಟು ಅನಾಹುತ ಆದ್ರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಅಂಗಡಿಗೆ ಹೋಗಿ ಯಾರನ್ನ ಕೇಳ್ತಾ ಇಲ್ಲ. ಯಾಕೆ ಅನ್ನೋದು ಅದು ಅವ್ರನ್ನ ಕೇಳ್ಬೇಕಾಗೈತಿ. ಇದಕ್ಕೆ ಪರಿಹಾರ ರೈತರಿಗೆ ಕೊಡಬೇಕು ಬ್ಯಾಡೋ ಏನೈತೋ ಇದು ನೋಡ್ರಿ. ಇದಕ್ಕೆ ನಿಮಗೆ ಗೊಬ್ಬರ ಸಿಗ್ತಾ ಇಲ್ಲ, ಬೆಳೆ ಹಾಳಾಗತ್ತೆ ರೀ ಸರ. 1 ಎಕರೆಗೆ ಏನಿಲ್ಲ ಅಂದರೂ ಒಂದು 30,000 ಮಟ್ಟ ಖರ್ಚು ಐತ್ರಿ ಸರ್. ನಮ್ಮದೆಲ್ಲ ಬಿತ್ತಕ್ಕೆ ಗಾಡಿ ಬಾಡಿಗೆ 800 ಐತಿ, ಬೀಜಕ್ಕೆ 800 ರೀ, ಆಮೇಲೆ ಅದಕ್ಕೆ ಎಡೆ ಹೊಡಿದು ಆಳು ಕೂಲಿ ಅಂದ್ರೆ ಇವತ್ತು ಸಾಲ ಮಾಡಿ ರೈತರು ಸಂಬಂಧಪಟ್ಟ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ. ಹಿಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಕ್ಕೆ ಗಮನ ಹರಿಸಿ ಇವತ್ತು ಸರ್ಕಾರ ರೈತಗೆ 2 ಚೀಲ ಅಂದ್ರೆ 2 ಚೀಲ ಯೂರಿಯಾ ಕೊಳ್ಳಿ, ಉಳ್ಕಿದ್ದ ಅನಾವಶ್ಯಕವಾಗಿರುವಂಥ ಗೊಬ್ಬರ ಕೊಟ್ಟವಾಗ ಹೆಚ್ಚುವರಿ ಹಣ ಪಾವತಿಸ ಆಗಂಗಿಲ್ಲ ರೀ ಸರ್. ಇವತ್ತು ಯಾವತ್ತು ಹೇಳ್ಬೇಕಂತಂದ್ರೆ ಏನು ಗದಗ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ನಗರ ಪ್ರದೇಶಕ್ಕೆ ಹೋದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, ಗ್ರಾಮೀಣ ಭಾಗದ ರೈತರು ಗೊಬ್ಬರ ಇಲ್ಲದಂಥ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಕೂಡ ರಿಯಾಲಿಟಿ ಚೆಕ್ ಮಾಡಿದೆ. ರೈತರ ಜಮೀನಿನಲ್ಲಿ ನಾವಿದ್ದೇವೆ. ಇಲ್ಲಿ ಏನು ಯೂರಿಯಾ ಗೊಬ್ಬರ ಇಲ್ಲದ ಕಾರಣಕ್ಕಾಗಿ ಗೋವಿನ ಜೋಳ ಏನು ಒಣಗುವಂಥ ಹಂತಕ್ಕೆ ಆಗಿದೆ, ರೋಗಕ್ಕೆ ತುತ್ತಾಗುತ್ತೆ. ಹಳದಿ ರೋಗ ಇವಾಗ ಆವರಿಸಿದೆ. ಯೂರಿಯಾ ಗೊಬ್ಬರ ಹಾಕಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಮರ್ಪಕವಾಗಿ ಯೂರಿಯಾ ಗೊಬ್ಬರವನ್ನು ಪೂರೈಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದೆ. ಹೀಗಾಗಿ ರೈತರು ಸರ್ತಿ ಸಾಲಿನಲ್ಲಿ ನಿಂತರೂ ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾವಿವಾಗ ಗದಗ ತಾಲೂಕಿನ ಕಳಸಾಪುರ ಗ್ರಾಮದ ರೈತರ ಜಮೀನಿನಿದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಇಲ್ಲಿ ಗೋವಿನ ಜೋಳ ಬೆಳೆದಿದ್ದಾರೆ. ಈ ಗೋವಿನ ಜೋಳಕ್ಕೆ ಇವಾಗ ಹಳದಿ ರೋಗ ಆವರಿಸ್ತಾ ಇದೆ. ಏನು ನಿರಂತರವಾಗಿ ಸುರಿದಂಥ ಮಳೆಯಿಂದಾಗಿ ರೋಗ ಆವರಿಸಿದೆ. ಇವಾಗ ಇದಕ್ಕೆ ಯೂರಿಯಾ ಗೊಬ್ಬರ ಸಿಂಪಡಣೆ ಮಾಡಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂಥೇಳಿ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಗೋವಿನ ಜೋಳ ಬೆಳೆಯಲಾಗುತ್ತೆ. ಆದರೆ ಇವಾಗ ಗೋವಿನ ಜೋಳ ಬೆಳೆದಂಥ ರೈತರಿಗೆ ಯೂರಿಯಾ ಗೊಬ್ಬರ ಬಹಳಷ್ಟು ಅವಶ್ಯಕತೆ ಇದೆ. ಆದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಆ ರೈತರು ಕೂಡ ಯೂರಿಯಾ ಗೊಬ್ಬರ ಪಡೆಯಲು ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಹೋಗಿ ಪಾಳೆ ಹಚ್ಚಿದ್ರು ಕೂಡ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಯೂರಿಯಾ ಗೊಬ್ಬರ? ಸರ್, ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲದ ಕಾರಣ ನಮ್ಗೆ ಈ ಎಲ್ಲ ಗೋಂಜಾಳ ಹಳದಿ ವರ್ಣಕ್ಕೆ ಬೆಳೆದ. ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ. ಅದಕ್ಕೆ ಯೂರಿಯಾ ಗೊಬ್ಬರ ಕಟ್ಟಿದ್ರೆ ಸರಿಯಾದಾಗ್ತಾ ಅದು ಕಪ್ಪು ಆಗಿ ಎತ್ತರವಾಗಿ ಸರಿಯಾದಂಥ ತೆನೆ ಹಾಕತ್ತೆ. ತೆನೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲದಕ್ಕೆ ನಮ್ಮ ಬೆಳೆ ನೋಡಿ ಸರ್ ಹಿಂಗಾಗೈತಿ. ಈ ಯೂರಿಯಾ ಹಿಂಗಾಗಿದ್ದಕ್ಕೆ ಒಂದಷ್ಟನ್ನು ತೆಗ್ ಪ್ರದೇಶದೊಳಗೆ ಕಿತ್ಕಿತ್ತು ಹಾಕಾಕೊಂತೀವಿ ಸರ್. ನಾವು ಕಿತ್ಕೆ ಹಾಕಾಕೊಂತೀವಿ ಸರ್. ಈಗ ಮಾರ್ಕೆಟಿಗೆ ಹೋದ್ರೆ ಯೂರಿಯಾ ಗೊಬ್ಬರ ಏನಂತಾರೆ ನಿಮ್ಗೆ? ಎಷ್ಟು ಗಂಟೆಗೆ ಹೋಗ್ತೀರಿ ಸರ್? ರಾತ್ರಿ 2 ಗಂಟೆಗೆ ಹೋಗಿ ಪಾಳೆ ಹಚ್ಚಿರ್ತೀವಿ ಒಂದೊಂದು ಟೈಮ್. ಇಲ್ಲ 100 ಚೀಲ ಬಂದಿತ್ತು, ನಾವು 100 ಮಂದಿಗೆ ಇಂಡೆಂಟ್ ಕೊಟ್ಟು ಬಂದ್ ಮಾಡೀವಿ. ಅದಕ್ಕೆ ಲಿಂಕ್ ತೊಗೊಂತಾರೆ ಸರ್. ರೈತರು ಎಲ್ಲಿ ಯಾವ ಇದರಿಂದ ತೊಗೋಬೇಕು ಅದನ್ನು? ಬರೀದ ಇದು 1700-1800 ರೂಪಾಯಿ ರೈತರ ಮುಂದೆ ಗೋಂಜಾಳ ರೇಟ್ ಬರ್ತೈತೆ ರೀ. ಈಗ ಅವ್ರು ತೊಗೊಳೋದು 1500 ರೂಪಾಯಿ ಇದು ಲಿಂಕ್ ತೊಗೊಂಡ್ರೆ 270 ರೂಪಾಯಿ ಗೊಬ್ಬರಕ್ಕೆ 1500 ರೂಪಾಯಿ ಲಿಂಕ್ ತೊಗೊಂಡ್ರೆ ಯಾವ ಇದ್ರ ಬೇಸ್ ಮೇಲೆ ತೊಗೊಳ್ಬೇಕು ನಾವು? ಭಾಳ ಸಮಸ್ಯೆ ಆಗತ್ತೆ ಸರ್. ನೀವೆಲ್ಲ ಗೊಬ್ಬರಕ್ಕೆ ಏನು ಸಮಸ್ಯೆ ಆಗತ್ತೆ ನಿಮ್ಗೆ ಗೊಬ್ಬರದ್ದು ಸರ? ನಾವು ಅಂಗಡಿಗೆ ಹೋದ್ರಂದ್ರೆ ಗೊಬ್ಬರ ಕೊಡ್ತಾ ಇಲ್ಲ. ಪಾಳೆ ಹಚ್ಚಿದ್ರೆ ರಾತ್ರಿ ಬಂದು 1 ಗಂಟೆ 2 ಗಂಟೆಗೆ ಪಾಳೆ ಹಚ್ಚಿ ಗೊಬ್ಬರ ಕೇಳಿದ್ರೆ ಗೊಬ್ಬರ ಕೊಡಂಗಿಲ್ಲ. ನಮ್ಮ ಪೀಕ್ ನೋಡ್ರಿ ಎಲ್ಲ ಲುಕ್ಷಣ ಹಾಕಿದ್ದು ಗೋಂಜಾಳ ಈಗ ಗೊಬ್ಬರ ಕೊಳ್ಳಾರ್ದ ಬರಂಗಿಲ್ಲ. ಅದು ಇದಕ್ಕೆ ಮುಂದೆ ಸರ್ಕಾರದವ್ರು ಇದಕ್ಕೆ ಅನುಕೂಲ ಮಾಡಿ ಕೊಡ್ಬೇಕು. ನಮ್ಗೆ ಗೊಬ್ಬರ ಸಿಗಲಿಲ್ಲ ಅಂದ್ರೆ ನಮ್ಮ ಗೋಂಜಾಳ ಬರೋದಿಲ್ಲ ರೀ. ಆಮ್ಯಾಗಿದ್ದ ಅಂಗಡಿಗೆ ಹೋದ್ರಂದ್ರೆ ಸರ್ಕಾರದವ್ರು ಬಿಡುಗಡೆ ಮಾಡಿಲ್ಲಪ್ಪ, ಗೊಬ್ಬರ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಮುಂದೆ ನಾವು ಹೆಂಗೆ ಬದುಕೋದು ಹೆಂಗೆ ರೀ?
ಇದನ್ನ ಬೆಳೆ ರೈತಾಪಿ ಅಂದ್ರೆ ಇದನ್ನ ನಂಬಿ ನೀವು ಜೀವನ ಮಾಡಿ ಹೌದು ಹೌದು ರೀ ಮತ್ತು ಇದನ್ನ ನಂಬೆ ಜೀವನ ಮಾಡೋದು ರೀ ಮತ್ತೇನು ನಾವೇನು ನೌಕರಿ ಮಾಡ್ತೀವಿ ರೀ ಇದ ರೈತರು ಎದ್ದುಗಳಕನ ಹೊಲಕ್ಕೆ ಹೋಗೋದು ಮನೆಗೆ ಬರೋದು ರೀ ಬೇರೆ ಏನೈತಿ ರೀ ಈಗ ನೋಡ್ರಿ ಮಳೆ ಹತ್ತಿ ಈಗ 15-20 ದಿವಸ ಆಯ್ತು ಗೊಬ್ಬರ ಕೇಳಕ್ಕೆ ಹೋದ್ರೆ ಗೊಬ್ಬರ ಸಿಗಾಕ್ತಾ ಇರಲ್ಲ. ಸರ್ಕಾರ ಏನು ಮಾಡತೈತಿ? ಸರ್ಕಾರ ಮಕ್ಕೊಂಡೈತ್ರಿ ಮತ್ತು ಇಲೆಕ್ಷನ್ ಬಂದಾಗ ಅಟ್ ಕೇಳಕ್ಕೆ ಬರ್ತಾರ. ಈಗ ಕೇಳಿದ್ರಂದ್ರೆ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಬೀಜದ ಟೈಮ್ಗೆ ಬಿತ್ತು ಟೈಮ್ಗೆ ಬೀಜ ಕೊಡಂಗಿಲ್ಲ, ಬೆಳೆಯೋ ಟೈಮ್ಗೆ ಗೊಬ್ಬರ ಕೊಡಂಗಿಲ್ಲ. ಈಗ ಹೇಳಾಕತ್ತಾರ ಕೇಂದ್ರ ಸರ್ಕಾರ ಗೊಬ್ಬರ ರೀ ಕೇಂದ್ರ ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ರೀ, ರಾಜ್ಯ ಸರ್ಕಾರದವ್ರು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಿಂಗೆ ಹಾಕ್ಕೊಂತ ಹೊಂಟಾರ ನೋಡ್ರಿ. ಒಟ್ಟು ಸರ್ ರೈತರ ಜೀವನ ತಿನ್ನಕ್ಕೆ ಈಗಂತೂ ನಿಮ್ಗೆ ಗೊಬ್ಬರ ಇಲ್ಲ ಗೊಬ್ಬರ ಇಲ್ಲ ಸರ್, ಗೊಬ್ಬರ ಇಲ್ಲ ರೀ ಸಮಸ್ಯೆ. ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕೋದು ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಜಾರ ಈಗ ಗೊಬ್ಬರಕ್ಕಾಗಿ ನೀವು ಎಲ್ಲೆಲ್ಲಿ ಹೋಗಿದ್ರಿ, ಯಾಕೆ ಗೊಬ್ಬರ ಹಿರೇ ಗೊಬ್ಬರ ಸಿಗೋಲ್ಲ ರೀ, ಗದಗ ಅಡ್ಯಾಡಿದ್ವಿ ನಾವೆಲ್ಲ, ಪಾಳೆ ಕಚ್ಚೀವಿ ರೀ. ಪಾಳೆ ಕಚ್ಚಿ ನಮ್ಗೆ ಅವ್ರೇಂತ 20 ಗೊಬ್ಬರ ತೊಗೊಂತಾರೆ ಅವರು, 1450 ರೂಪಾಯಿ ಅದಕ್ಕೆ. ನಾವು ಅದನ್ನು ತೊಗೊಂಡು ಏನು ಮಾಡ್ಬೇಕು ರೀ? ಈಗ ಹಿಂಗಾರಿಗೆ ಯಾರು ನಡ್ಸೋರು ನಮ್ಗೆ? ಈಗ ನಮ್ಮ ಫಸ್ಟ್ ಹಿರೇ ಗೊಬ್ಬರ ಬೇಕು ರೀ. ಹಿರೇ ಗೊಬ್ಬರ ಒಟ್ಟೆ ಸಿಗೋದ್ರಿ ನಮ್ಮ ಗದಿನಾಗ. ಅವ್ರು ಬರ್ತೈತಿ ರೀ, ರಾತ್ರಿ ಯಾರಿಗಾರ ಬ್ಲ್ಯಾಕ್ ಕೊಡ್ತಾರ, ತೊಗೊಂಡು ಹೋಗ್ತಾರ, ಇದು ಮಾಡ್ತಾರೆ ಅವರು. ಒಬ್ಬರಿಗೆ 2 ಚೀಲ ಅಂತ ಹೇಳ್ತಾರೆ, ಒಬ್ಬರಿಗೆ 2 ಚೀಲ ಕೊಡ್ತಾರೆ. ಅದು ಹೆಬ್ಬಟ್ಟು ಕೊಡ್ಬೇಕು ರೀ. ಆ ಹೆಬ್ಬಟ್ಟು ಯಾವ ಅವಶ್ಯ ಏನಿಲ್ಲ ರೀ, ಹೆಬ್ಬಟ್ಟು ಏನು ಸುಳ್ಳು, ಅದು ಹೆಬ್ಬಟ್ಟು ಕೊಡೋದು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿತ್ತು ನಿನ್ನೆ. ಒಂದು ಕಡೆ ಬರೀ 150 ಮಂದಿಗೆ ಅಂತ ಹೇಳಿದ್ರು, ಇಡೇ ಗುಡಾನ್ದೊಳಗೆ ಲಾರಿಗಟ್ಟಲೆ ಗೊಬ್ಬರ ಸಿಕ್ತು. ಅದಕ್ಕೇನು ಹೇಳ್ತೀರಿ? ಒಳಗೆ ಉಟ್ಕೊಂಡು ಇಲ್ಲ ಅಂತಾರೆ ರೀ ಅವರು ಗೊಬ್ಬರ. ಅವರು ಬ್ಲಾಕ್ ಹೊಡಿತಾರೆ ರೀ ಕಟ್ಟ ಮಂದಿ. ಅವರು ಬೇಕಾದ್ರೆ ರೀ ರಾತ್ರಿ ಹೇಳಿ ಕಳಿಸ್ಬಿಡ್ತಾರೆ ಅದನ್ನೆಲ್ಲ. ಇದೇ ಸಮಸ್ಯೆ. ರೈತರಿಗೆ ಸಿಗ್ತಾ ಇಲ್ಲ. ಇಲ್ಲ ರೀ, ಹಳೆ ಕಚೇರಿ ಸಿಗೋದಿಲ್ಲ ರೀ ಗೊಬ್ಬರ. ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ಹೇಳಿ ಸುಮ್ಮನೆ ಕುಂತ್ಬಿಟ್ಟಾರೆ ಸರ್ಕಾರದವ್ರು. ಅವರು ಗೊಬ್ಬರ ಇಲ್ಲ, ಸ್ಟಾಕ್ ಇಲ್ಲ, ಅದಿಲ್ಲ ಅಂತಾರೆ ರೀ. ಇಲ್ಲಿ ನೋಡಿ ಗುಡಾಮ್ಯಾಗ ಸ್ಟಾಕ್ ಇಟ್ಕೊಂಡು ಕುಂದಿರ್ತಾರೆ ರೀ ಅವರು. ಹಿಂದೆ ರಾತ್ರಿ ಬ್ಲಾಕು ಹೊಡೆದು ಬಿಡಿದ್ರಿ ಅದು ಮಾರಕ್ಕೆ. ರಾತ್ರಿನೇ ಹೊಡಿತಾರೆ ರೀ, ಏನು ಸಿಗಂಗಿಲ್ಲ ರೀ. ಸರ್ ಈಗ ನೀವು ಏನು ಸಮಸ್ಯೆ ಅನುಭವಿಸ್ತಾ ಇರ್ತೀರಿ? ಸರ್ ನಾವು ನೋಡ್ರಿ ಯೂರಿಯಾ ಗೊಬ್ಬರಕ್ಕೆ ಹೋದ್ರೆ ಅಂಗಡಿಯವ್ರು ಏನು ಹೇಳ್ತಾರೆ, 2 ಚೀಲ ಒಬ್ರಿಗೆ ಅಂತಾರೆ. ಅದು ಏನಂತಾರೆ, 2 ಚೀಲ ಕಡ್ಡಾಯವಾಗಿನಂತ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಹೌದ್ರಿ ಅಂತಾರೆ. ಆದ್ರೆ ಕಡ್ಡಾಯವಾಗಿ 2 ಚೀಲ ಜೊತೆ 1450 ರೂಪಾಯಿ 20 ಅಂತಾರೆ. ಆ 20 ಗೊಬ್ಬರ ಏನು ಮಾಡ್ಬೇಕು ನಾವು ತೊಗೊಂಡು? ಈಗ ಬೇಕು ಜಸ್ಟ್ ನಮ್ಗೆ ಯೂರಿಯಾ ಬೇಕು. ಯೂರಿಯಾ ಹಾಕಿದ್ರೆ ಇದು ಸ್ವಲ್ಪ ತನ್ನದಾದ ಹಸಿರು ಕಾಣುತ್ತಾ, ಎತ್ತರ ಆಗುತ್ತಾ, ಒಳ್ಳೆ. ಇಲ್ಲ ಅಂದ್ರೆ ಇದು ಕುಂದುತ್ರಿ, ಇದು ಹಸಿ ಹೆಚ್ಚಾತಂದ್ರೆ ಅಲ್ಲೇ ಕುಂದೋಗತ್ರಿ. ಯಾಕಂದ್ರೆ ಇವತ್ತು ನಾನು ಒಂದು ಅಂಗಡಿಗೆ ಹೋದಾಗ ಅವ್ರು ಏನು ಹೇಳ್ತಾರಂದ್ರೆ 2 ಚೀಲದ ಜೊತೆ 20 ಔಷಧ ತೊಗೊಂತಾರೆ. 20 ಔಷಧ ಲಿಂಕ್ ತೊಗೊರಿ ಅಂತಾರೆ, ಜಿಂಕ್ ಗೊಬ್ಬರ ತೊಗೊಂತಾರೆ. ಆ ಗೊಬ್ಬರ ತೊಗೊಳೋಣ. ಈಗ ನಾವು ಯೂರಿಯಾ ಮ್ಯಾಗ ಹಾಕಿದ್ರೆ ಕರ್ಕೊಂಡು ಹೋಗತ್ತೆ. ಈಗ 20 ಮ್ಯಾಗ ಹಾಕಿದ್ರೆ ಎಲ್ಲಿ ಕರ್ಕೊಂತ ಅದಕ್ಕೆ ನೆಲ ಹೊಡಿಬೇಕು, ಹಾಕ್ಬೇಕು, ಅದಕ್ಕೆ ಗೊಬ್ಬರ ಎಷ್ಟು. ಈಗ ಸರ್ಕಾರ ಮಟ್ಟದಾಗ ನಮಗೆ ಕಡಿಮೆ ಕೊಟ್ಟಾರಂದ್ರೆ ಕಡಿಮೆ ಕೊಡಲಿ, ರೈತರು 2 ಚೀಲ ಅಷ್ಟೇ ರೈತರಿಗೆ ಕೊಡಬೇಕು. ಲಿಂಕ್ ಯಾಕೆ ಮಾಡ್ತಾರೆ? ಇಷ್ಟೆಲ್ಲ ಅನಾಹುತ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಪರವಾಗಿ ಯಾರಿಲ್ಲ. ಇವತ್ತು ಅಧಿಕಾರಿಗಳು ಕೇಳಬೇಕಾಯ್ತು, ಯಾಕೆ ಕೊಡಬೇಕು, ಯಾಕಿಲ್ಲ. ಅವ್ರು ಕೇಳಿದ್ರೆ ಪೊಟ್ಯಾಸ್ ಕೇಳಿದ್ರೆ, ಯೂರಿಯಾ ಕೇಳಿದ್ರೆ ಯಾವುದು ಕೊಡಂಗಿಲ್ಲ ಅಂತಾರೆ. ತನ್ನಲ್ಲಿ ಮಾಲು, ಹಳೆ ಮಾಲು ಯಾವುದು ರೀತಿ ಮಾಲು ಸ್ಟಾಕ್ ಐತಿ ಅದನ್ನು ಇದಕ್ಕೆ ಲಿಂಕ್ ಮಾಡಿಟ್ಟಾರ. ಹಳೇದು ಯಾರು ರೈತರು ಇವತ್ತು ಯಾವ್ದು ಬರ್ತಾರ ಅವ್ರಿಗೆ ಹಳೆ ಮಾಲು ಅದಕ್ಕೆ ಲಿಂಕ್ ಇಟ್ಟು ಮಾರಿಬಿಡೋದು. ಯಾಕಂದ್ರೆ ಇಲ್ಲಿ ಅಂಗಡಿಯವರು ತನ್ನ ಲಾಭಕ್ಕೋಸ್ಕರ ರೈತರನ್ನ ಬಲಪಡಿಸಿಕೊಳ್ತಕ್ಕಂತಾರೆ. ಅದಕ್ಕೆ ಯಾವತ್ತೂ ಏನೈತ್ರಿ, ನಮಗೆ ಇದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ತೋಟಗಾರಿಕೆ ಅಧಿಕಾರಿಗಳಿರ್ಬೋದು, ಇಷ್ಟೆಲ್ಲ ಅನಾಹುತ ಗದಗ ಜಿಲ್ಲಾದೊಳಗೆ ಎಷ್ಟು ಅನಾಹುತ ಆದ್ರೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಅಂಗಡಿಗೆ ಹೋಗಿ ಯಾರನ್ನ ಕೇಳ್ತಾ ಇಲ್ಲ. ಯಾಕೆ ಅನ್ನೋದು ಅದು ಅವ್ರನ್ನ ಕೇಳ್ಬೇಕಾಗೈತಿ. ಇದಕ್ಕೆ ಪರಿಹಾರ ರೈತರಿಗೆ ಕೊಡಬೇಕು, ಬ್ಯಾಡೋ ಏನೈತೋ ಇದು ನೋಡ್ರಿ. ಇದಕ್ಕೆ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ. ಬೆಳೆ ಹಾಳಾಗತ್ತೆ ರೀ ಸರ. 1 ಎಕರೆಗೆ ಏನಿಲ್ಲ ಅಂದರೂ ಒಂದು 30,000 ಮಟ್ಟ ಖರ್ಚು ಐತ್ರಿ ಸರ್. ನಮ್ಮದೆಲ್ಲ ಬಿತ್ತಕ್ಕೆ ಗಾಡಿ ಬಾಡಿಗೆ 800 ಐತಿ, ಬೀಜಕ್ಕೆ 800 ರೀ. ಆಮೇಲೆ ಅದಕ್ಕೆ ಎಡೆ ಹೊಡಿದು ಆಳು ಕೂಲಿ ಅಂದ್ರೆ ಇವತ್ತು ಸಾಲ ಮಾಡಿ ರೈತರು ಸಂಬಂಧಪಟ್ಟ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ. ಹಿಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಗಮನ ಹರಿಸಿ ಇವತ್ತು ಸರ್ಕಾರ ರೈತಗೆ 2 ಚೀಲ ಅಂದ್ರೆ 2 ಚೀಲ ಯೂರಿಯಾ ಕೊಡಲಿ. ಉಳ್ಕಿದ್ದ ಅನಾವಶ್ಯಕವಾಗಿರುವಂಥ ಗೊಬ್ಬರ ಕೊಟ್ಟವಾಗ ಹೆಚ್ಚುವರಿ ಹಣ ಪಾವತಿಸ ಆಗಂಗಿಲ್ಲ ರೀ ಸರ್. ಇವತ್ತು ಯಾವತ್ತೂ ಹೇಳ್ಬೇಕಂತಂದ್ರೆ ಏನು ಗದಗ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ನಗರ ಪ್ರದೇಶಕ್ಕೆ ಹೋದರೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ, ಗ್ರಾಮೀಣ ಭಾಗದ ರೈತರು ಗೊಬ್ಬರ ಇಲ್ಲದಂಥ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಕೂಡ ರಿಯಾಲಿಟಿ ಚೆಕ್ ಮಾಡಿದೆ. ರೈತರ ಜಮೀನಿನಲ್ಲಿ ನಾವಿದ್ದೇವೆ. ಇಲ್ಲಿ ಏನು ಯೂರಿಯಾ ಗೊಬ್ಬರ ಇಲ್ಲದ ಕಾರಣಕ್ಕಾಗಿ ಗೋವಿನ ಜೋಳ ಏನು ಒಣಗುವಂಥ ಹಂತಕ್ಕೆ ಆಗಿದೆ. ರೋಗ
ರೋಗಕ್ಕೆ ತುತ್ತಾಗುತ್ತೆ. ಹಳದಿ ರೋಗ ಇವಾಗ ಆವರಿಸಿದೆ. ಯೂರಿಯಾ ಗೊಬ್ಬರ ಹಾಕಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಮರ್ಪಕವಾಗಿ ಯೂರಿಯಾ ಗೊಬ್ಬರವನ್ನು ಪೂರೈಸಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.